ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳು ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಲ್ವಾ? ನೀವು ಖುಷಿಯಾಗಿರ್ತೀರ ಅಂತಂದರೆ ನಾವೆಲ್ಲರೂ ಸಹ ತುಂಬ ಸಂತೋಷವಾಗಿರ್ತೇವೆ. ಸೊ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಇವತ್ತು ಯಾವ ಪಾಠ ಮಾಡ್ತೀರಾ ಅಂಥೇಳಿ. ಸೊ ಇವತ್ತು ನಾವು ಯಾವುದೇ ರೀತಿ ಪಾಠಗಳನ್ನು ಮಾಡ್ತಾ ಇಲ್ಲ. ಇವತ್ತು ಮಾತಾಡ್ತಿರುವಂತಹ ಒಂದು ಪ್ರಮುಖವಾದಂಥ ವಿಷಯ ಏನಪ್ಪ ಅಂತಂದರೆ ಹೌ ಟು ಹ್ಯಾಂಡಲ್ ಸ್ಟ್ರೆಸ್. ಯಾವಾಗ ನಿಮ್ಮ ಫ್ರೆಂಡ್ಸ್ಗಳು ಹಿಂಸೆ ಕೊಟ್ಟಾಗಲ್ಲ, ಅವತ್ತ ನಿಮ್ಮ ಫ್ರೆಂಡ್ಸ್ಗಳು ಆಚೆ ಕರ್ಕೊಂಡು ಹೋಗು ಅಂದಾಗಲ್ಲ. ಇಟ್ ಈಸ್ ವೆನ್ ಯು ಆರ್ ಇನ್ ದ ಎಕ್ಸಾಮ್ ಹಾಲ್. ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೆಯೋಕ್ಕೂ ಮುನ್ನ ಅಥವಾ ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ನೀವು ಈ ಸ್ಟ್ರೆಸ್ ಆದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಯಾವ ರೀತಿ ಅದನ್ನು ಈಸಿಯಾಗಿ ಫ್ಲೋ ಮಾಡ್ಕೊಂಡು ಹ್ಯಾಂಡಲ್ ಮಾಡಬಹುದು ಅಂತ ಹೇಳಿ ಮಾತಾಡೋಕ್ಕೆ ಬಂದಿರುವಂಥ ಈ ಒಂದು ವಿಷಯ. ಅದೇ ಟ್ರಿಕ್ಸ್ ಟು ರೆಡ್ಯೂಸ್ ಎಕ್ಸಾಮ್ ಸ್ಟ್ರೆಸ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಸಾಕಷ್ಟು ಜನ ಮಕ್ಕಳು ಯಾವುದೇ ರೀತಿ ಸ್ಟ್ರಾಟಜಿ ಇಲ್ಲದೆ, ಯಾವುದೇ ರೀತಿ ಫಿಕ್ಸ್ಡ್ ಪ್ಲ್ಯಾನ್ ಇಲ್ಲದೆ ಹಾಗೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಬಂದುಬಿಡ್ತಾರೆ. ಆ್ಯಂಡ್ ಆಮೇಲೆ ರಿಗ್ರೆಟ್ ಮಾಡ್ತಾರೆ ದಟ್ ನನಗೆ ಕೊಟ್ಟಿರುವಂತಹ ಸಮಯ ಸಾಕಾಗಲಿಲ್ಲ ಅಂತ ಹೇಳಿ. ಸೊ ಈ ಟೈಮ್ ಇಷ್ಟು ಗಂಟೆ ಇದೆ, ನನ್ನ ಪ್ರಿಪ್ರೇಷನ್ ಎಷ್ಟರ ಮಟ್ಟಿಗಿದೆ. ಸೊ ಇವೆರಡನ್ನೂ ಒಟ್ಟುಗೂಡಿಸಿದಾಗ ಒಂದು ಸಕ್ಸಸ್ಫುಲ್ ಎಕ್ಸಾಮ್ ಆಗುತ್ತೆ ಆ್ಯಂಡ್ ನಿಮ್ಮ ಫೇಸಸಲ್ಲಿ ಹ್ಯಾಪಿ ಸ್ಮೈಲ್ಸ್ಗಳಿರ್ತವೆ ವೆನ್ ಯು ಕಮ್ ಔಟ್ ಆಫ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಇದನ್ನು ಯಾವ ರೀತಿ ಅಚೀವ್ ಮಾಡ್ಬೋದು? ಈ ಅಚೀವ್ ಮಾಡೋದಕ್ಕೆ ನಾನು ನಿಮಗೆ ಈ 5 ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ ಅಥವಾ 5 ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ಆನ್ ಹೌ ಟು ರೆಡ್ಯೂಸ್ ಸ್ಟ್ರೆಸ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್. ಓಕೆನಾ ಮಕ್ಕಳೇ? ಸೊ ಯಾವುದೇ ರೀತಿಯ ಫ್ಯಾನ್ಸಿ ಟಿಪ್ಸ್ ಅಥವಾ ಟ್ರಿಕ್ಸನ್ನು ಹೇಳ್ಕೊಡಲ್ಲ ನಿಮಗೆ. ತುಂಬ ಬೇಸಿಕ್ ಟ್ರಿಕ್ಸ್ಗಳೇ. ಇದನ್ನು ಫಾಲೋ ಮಾಡಿದ್ರೆ ಯಾವಾಗಲೂ ಸಕ್ಸಸ್ಫುಲ್ ಆಗಿರ್ತೀರ ಇನ್ ವಿಚ್ ಎವರ್ ದ ಎಕ್ಸಾಮಿನೇಷನ್ ದಟ್ ಯು ಟೇಕ್. ಓಕೆ? ಸೊ ಮಕ್ಕಳೇ, ಇವಾಗ ಟಿಪ್ಸ್ ಅಥವಾ ಟ್ರಿಕ್ಸನ್ನು ಹೇಳೋಕ್ಕೂ ಮುನ್ನ ಈ ಒಂದು ಯೋಚನೆ ನಿಮಗೆ ಸಾಕಷ್ಟು ಬಾರಿ ಬಂದು ಹೋಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಯಾವ ಯೋಚನೆ ಅಂತಂದರೆ, ನಾನು ಓದಿದ್ದೀನಿ ಆದರೆ ಏನೂ ನೆನಪಾಗ್ತಾ ಇಲ್ಲ, ಅಥವಾ ನಾನು ಏನೂ ಓದಿಲ್ಲ ಬಟ್ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಪಾಸ್ ಆದರೆ ಸಾಕಪ್ಪ ಅಂತ ಹೇಳಿ. ನೋಡಿ ಮಕ್ಕಳಲ್ಲಿ ಈ ಒಂದು ಯೋಚನೆ ನಿಮಗೆ ಎಷ್ಟರ ಮಟ್ಟಿಗೆ ಹುಟ್ಕೊಳ್ಳುತ್ತೆ ಅಂತಂದರೆ, ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಕೂತ್ಕೊಂಡಾಗಲೂ ಸಹ ನಿಮಗೆ ಈ 2 ಯೋಚನೆಗಳು ಬಂದೇ ಬರ್ತವೆ. ಅಂತಂದರೆ ನಾನು ಎಕ್ಸಾಮ್ಗೆ ಏನೂ ಓದಿಲ್ಲ ಬಟ್ ಪಾಸ್ ಆದರೆ ಸಾಕಪ್ಪ ಅನ್ನೋದು. 2ನೇದು, ನಾನು ಎಲ್ಲ ಓದಿದ್ದೀನಿ ಬಟ್ ಮರೆತು ಹೋಗ್ತಾ ಇದೆ ಅಂಥೇಳಿ. ಇವೆಲ್ಲದಕ್ಕೂ ಕಾರಣ ಅಗೇನ್ ಇಟ್ ಈಸ್ ಎಕ್ಸಾಮ್ ಸ್ಟ್ರೆಸ್. ಓಕೆ? ಸೊ ಸ್ಟ್ರೆಸ್ ಅನ್ನೋದು ಯಾವಾಗ ಸೃಷ್ಟಿ ಆಗುತ್ತೆ ಅಂತಂದರೆ, ನಿಮಗೆ ಇಷ್ಟ ಇಲ್ಲದೇ ಇರುವಂತಹ ಕೆಲಸಗಳನ್ನು ನೀವು ಮಾಡಿದಾಗ ಮಾತ್ರ ಸ್ಟ್ರೆಸ್ ಆಗುವಂಥದ್ದು. ಬೇಕಾದ್ರೆ ನೀವು ಗಮನಿಸಿ. ಫಾರ್ ಎಕ್ಸಾಂಪಲ್, ನಿಮಗೆ ಕಾಲೇಜ್ ಮುಗಿಯುತ್ತೆ, ನಿಮಗೆ ಲೆಟ್ಸೆ ಒಂದು 9 ಗಂಟೆಯಿಂದ 4 ಗಂಟೆ ಕಾಲೇಜ್ ಮುಗಿಯುತ್ತೆ ಅಂತ ತಿಳ್ಕೊಳ್ಳೋಣ. 6 ಗಂಟೆಗೆ ನೀವೇನು ಮಾಡಬೇಕಾಗುತ್ತೆ, ಒಂದು ಟ್ಯೂಷನ್ಗೆ ಹೋಗಬೇಕು ಅಂತ ತಿಳ್ಕೊಳ್ಳೋಣ. ಸೊ 4 o'clock-ಇಂದ 6 o'clock-ವರೆಗೂ ನಿಮಗೆ ವಿಂಡೋ ಇದೆ, ಅಂತಂದರೆ ಒಂದು ಸ್ಪೇಸ್ ಇದೆ, ಒಂದು ಟೈಮ್ ಗ್ಯಾಪ್ ಇದೆ, 2 ಅವರ್. 6 o'clock-ಅಲ್ಲಿ ನಮ್ಮ ಟ್ಯೂಷನ್ ಟೀಚರು ತುಂಬ ಸ್ಟ್ರಿಕ್ಟು, ಬೈತಾರೆ ಅಂತ ಗೊತ್ತಿದ್ರೂ ನೀವೇನು ಮಾಡ್ತೀರಾ, ಆ ಸ್ಟ್ರೆಸ್ಸನ್ನು ತಗೋತೀರಾ, ಆ ರಿಸ್ಕನ್ನು ತಗೋತೀರಾ ಟು ಪ್ಲೇ ಕ್ರಿಕೆಟ್ ಇನ್ ದೋಸ್ 2 hours. ಕರೆಕ್ಟ್ ಅಲ್ವಾ? ಸೊ ನಿಮಗೆ ಇಷ್ಟಪಟ್ಟು ಮಾಡ್ತಾ ಇದ್ದೀರಾ, ಇವನ್ ದೋ ಇಟ್ ಇಸ್ ರಿಸ್ಕಿ. ಸೊ ಅದೇ ರೀತಿ ನೀವು ಎಕ್ಸಾಮಿನೇಷನ್ ನೀವು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಯು ನೀಡ್ ಟು ಟೇಕ್ ಸಮ್ ರಿಸ್ಕ್. ಓಕೆ? ಅಫ್ಕೋರ್ಸ್ ಇಷ್ಟಪಟ್ಟಿನೇ ಮಾಡಬೇಕು. ಯಾವುದಾದ್ರು ಕಷ್ಟಪಟ್ಟು ಮಾಡ್ತೀವೋ ಅವೆಲ್ಲ ಸ್ಟ್ರೆಸ್ ಆಗ್ತಾ ಬರ್ತವೆ. ಸೊ ಆ ರೀತಿ ಸ್ಟ್ರೆಸ್ ಹುಟ್ಕೊಂಡಾಗ ಈ 5 ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಅದರಲ್ಲಿ ಬರುವಂತಹ ಮೊದಲನೇ ಟಿಕ್ ಅದೇ ನಿಮ್ಮ ಮೆಡಿಟೇಟ್. ಅಂತಂದರೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕ್ಕೂ ಮುನ್ನ ಕೆಲವೊಂದು ಬೇಸಿಕ್ ಥಿಂಗ್ಸ್ನ ಮಾಡಬೇಕಾಗುತ್ತೆ. ಏನಾ ಬೇಸಿಕ್ ಥಿಂಗ್ಸ್ ಅಂತಂದರೆ, ನನ್ನ ಸ್ಟೇಷ್ನರೀಸ್ಗಳು ಕರೆಕ್ಟಾಗಿದ್ದಾವೆ, ಅಂದರೆ ಪೆನ್ನು, ಪೆನ್ಸಿಲ್ಲು, ಸ್ಕೇಲು, ರಬ್ಬರು, ಆಳ್ಮೂಳು ಎಲ್ಲ ಕರೆಕ್ಟಾಗಿದ್ದಾವ. 2ನೇದು, ಹಾಲ್ ಟಿಕೆಟ್ ಇದೆಯಾ ಎಕ್ಸಾಮಿನೇಷನ್ದು. 3ನೇದು, ನನ್ನ ಯೂನಿಫಾರ್ಮ್ ಪ್ರಾಪರಾಗಿದೆಯಾ. 4ನೇದು, ID ಕಾರ್ಡ್ ಇದೆಯಾ. ಇವಿಷ್ಟು ವಿಷಯಗಳನ್ನು ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕ್ಕೂ ಮುನ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಎಕ್ಸಾಮ್ ಇನ್ನೇನು 1 hour ಮುಂಚೆ, ಎಕ್ಸಾಮ್ ಇನ್ನೇನು 1 hour-ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಅನ್ನೋದು ನೀವೇನು ಮಾಡಬೇಕಾಗುತ್ತೆ, 1 hour ಮುಂಚೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಕೂತ್ಕೊಂಡ್ಬಿಡ್ಬೇಕು. ನಿಮ್ಮ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲಿದೆ, ನಿಮ್ಮ ಸೀಟಿಂಗಲ್ಲಿ ಎಷ್ಟು ಜನ ಅಂದರೆ ನಿಮ್ಮ ಒಂದು ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ,
ಅನ್ನೋದನ್ನು ನೀವು ಆ ಒಂದು ಎನ್ವಿರಾನ್ಮೆಂಟಿಗೆ ನೀವು ಫಸ್ಟ್ ಹೋಗಿ ಅಡ್ಜಸ್ಟ್ ಆಗಬೇಕು, ಬಿಕಾಸ್ ದ್ಯಾಟ್ ಈಸ್ ಅ ನ್ಯೂ ಎನ್ವಿರಾನ್ಮೆಂಟ್ ಫಾರ್ ಯು, ಕರೆಕ್ಟ್ ಅಲ್ವಾ? ಸೊ 1 hour ಮುಂಚೆ ಈ ಲಿಸ್ಟ್ಗಳನ್ನು ಹೇಳಿದ್ನಲ್ಲ, ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನೀವು 1 hour ಮುಂಚೆ ಎಕ್ಸಾಮಿನೇಷನ್ ಹಾಲ್ ಕೂತ್ಕೋಬೇಕು. ಕೂತ್ಕೊಂಡಾಗ ನೀವು ಆ ಹುಡುಗಿ ಹೇಗಿದ್ದಾಳೆ, ಈ ಹುಡುಗ ಹೇಗಿದ್ದಾನೆ, ಅವನು ರ್ಯಾಂಕ್ ಸ್ಟೂಡೆಂಟು, ಇವನು ಡಲ್ ಸ್ಟೂಡೆಂಟು, ಅವರಷ್ಟು ಚಿಲ್ಲಾಗಿದ್ದಾರೆ, ಇವರಿಷ್ಟು ಟೆನ್ಸ್ಡ್ ಆಗಿದ್ದಾರೆ, ಅದನ್ನೆಲ್ಲ ನೋಡ್ಕೊಡ್ದು ಜಸ್ಟ್ ಒಂದು 5ರಿಂದ 10 ನಿಮಿಷದ ಕಾಲ ನೀವೇನು ಮಾಡಬೇಕಾಗತ್ತೆ, ಬ್ರೀದ್ ಮಾಡಬೇಕಾಗತ್ತೆ ಕಂಪ್ಲೀಟ್ಲಿ. ಅಂತಂದರೆ ಇನ್ಹೇಲ್ ಎಕ್ಸೇಲ್ ಮಾಡಬೇಕಾಗತ್ತೆ, ನೀಟಾಗಿ ಉಸಿರಾಡಿ. ಇಷ್ಟು ವರ್ಷಗಳ ಕಾಲ ನೀವು ತುಂಬ ಅರ್ಜೆಂಟಾಗಿ ಜೀವನ ಮಾಡಿಬಿಟ್ಟಿದ್ದೀರ. ಜೆನ್ಸಿ ಮಕ್ಕಳೆಲ್ಲ ನೀವೇನು ಮಾಡ್ತೀರಾ ಅಂತಂದರೆ ಅರ್ಜೆಂಟಾಗೇ ಎದ್ದೇಳ್ತೀರಾ, ಸಡನ್ನಾಗಿ ಎದ್ಬಿಡ್ತೀರಾ 6 ಗಂಟೆ 7 ಗಂಟೆ ಎಬ್ಬರಿಸಿದಾಗ. ಆ್ಯಂಡ್ ಅರ್ಜೆಂಟಾಗಿ ಸ್ಕೂಲ್ಗೆ ಹೋಗ್ತೀರಾ ಅಥವಾ ಕಾಲೇಜ್ಗಳಿಗೆ ಹೋಗ್ತೀರಾ, ಅರ್ಜೆಂಟಲ್ಲೇ ಓದ್ಕೋತೀರಾ, ಅರ್ಜೆಂಟಲ್ಲೇ ಊಟ ಮಾಡ್ತೀರಾ, ಆ್ಯಂಡ್ ಎವ್ರಿಥಿಂಗ್ ಇಸ್ ಅರ್ಜೆಂಟ್ ಹಿಯರ್. ಸೊ ಯು ಆರ್ ಅಂಡರ್ ಅ ಲಾಟ್ ಆಫ್ ಸ್ಟ್ರೆಸ್. ಸೊ ಆ ಸ್ಟ್ರೆಸ್ಸನ್ನ ಫಸ್ಟ್ ರಿಲೀವ್ ಮಾಡೋದು ಹೇಗೆ ಅಂತಂದರೆ ನಮ್ಮ ಬಾಡಿನ ಸ್ಟಿಲ್ಲಾಗಿಡಬೇಕಾಗತ್ತೆ ಒಂದು 10 ನಿಮಿಷಗಳ ಕಾಲ. ಆಚೆ ಆಗ್ತಿರುವಂತಹ ಸೌಂಡ್ಸ್ಗಳನ್ನು ನೀವು ಅವಾಯ್ಡ್ ಮಾಡಿ ತುಂಬ ಫೋಕಸ್ಡಿಂದ ನೀವು ಬ್ರೀದ್ ಮಾಡಬೇಕಾಗತ್ತೆ. ಸೊ 5ರಿಂದ 10 ನಿಮಿಷಗಳ ಕಾಲ ಪ್ರಾಪರಾಗಿ ಬ್ರೀದ್ ಮಾಡಿ ನಿಮ್ಮ ಬಾಡಿ ಸ್ಟಿಲ್ ಆಗಲಿ. ನೆನಪಿರಲಿ ಮಕ್ಕಳೇ, ಇಲ್ಲಿ ಯಾವಾಗ ಫಾರ್ ಎಕ್ಸಾಂಪಲ್ ಒಂದು ಕನ್ನಡಿಲಿ ನೀವು ನಿಮ್ಮ ಪ್ರತಿಬಿಂಬನ ನೀವು ಕಾಣಬೇಕು ಅಂದರೆ ನಿಮ್ಮ ಫೇಸ್ನ ನೋಡಬೇಕು ಅಂತಂದರೆ ದ್ಯಾಟ್ ಮಿರರ್ ಅಂತಂದರೆ ಆ ಒಂದು ಮಿರರ್ ಶುಡ್ ಬಿ ಕ್ಲೀನ್ ಅಥವಾ ಒಡೆದಿರ್ಕೂಡ್ದು. ಮಿರರ್ ಏನಾದರೂ ಒಡೆದೋಗಿತ್ತು ಅಂತಂದರೆ ನಿಮ್ಮ ಮುಖ ಪ್ರಾಪರಾಗಿ ಕಾಣೋದಿಲ್ಲ. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಸ್ಟಿಲ್ ಆಗಿರುವಂತಹ ನೀರು ಅಂತಂದರೆ ಹರಿದೇ ಇರುವಂತಹ ನೀರಲ್ಲಿ ನೀವು ನಿಮ್ಮ ಫೇಸನ್ನು ನೋಡಿಕೊಂಡಾಗ ಕ್ಲಿಯರಾಗಿ ಕಾಣುತ್ತೆ. ಅದೇ ಆ ಸ್ಟಿಲ್ ಆಗಿರುವಂತಹ ನೀರಿಗೆ ನೀವೇನಾದರೂ ಹಿಂಗೆ ಕೈ ಆಡಿಸಿದಾಗ ಏನಾಗುತ್ತೆ, ನಿಮ್ಮ ಫೇಸ್ ನೀಟಾಗಿ ಕಾಣುತ್ತಾ? ನೋ, ರೈಟ್? ಸೊ ಅದೇ ರೀತಿ ನಮ್ಮ ಮೈಂಡ್ ಸಹ, ನಮ್ಮ ಮೈಂಡ್ ಎಷ್ಟು ಕಾಮಾಗಿರುತ್ತೋ ಅಷ್ಟು ಚೆನ್ನಾಗಿ ನಾವು ಓದಿರುವಂತಹ ಎಲ್ಲ ಕಂಟೆಂಟ್ಗಳು ವಾಪಸ್ ರೀಕಾಲ್ ಆಗ್ತಾ ಬರ್ತವೆ. ನೀವು ಆ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಿಮಗೆ ರೀಕಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೀಪ್ ಯುವರ್ ಮೈಂಡ್ ಸ್ಟಿಲ್ ಫಸ್ಟ್. ಅದು ಹೇಗೆ? ಬೈ ಮೆಡಿಟೇಟಿಂಗ್. ಒಂದು 5 ನಿಮಿಷಗಳ ಕಾಲ, ಇಫ್ ಪಾಸಿಬಲ್ 10 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ನಿಮಗೆ ಯಾವುದಾದ್ರೂ ದೇವರ ಸಾಂಗ್ ನೆನಪಿದ್ರೆ ಆ ದೇವರ ಸಾಂಗ್ನ ಮನಸ್ಸಲ್ಲೇ ಹಾಡ್ತಾ ಹೋಗಿ, ಅಥವಾ ಓಮ್ ಅಂತ ಹೇಳ್ತಿದ್ರೆ ಅದನ್ನಾದರೂ ಮಾಡಿ ಫಾರ್ ಲೈಕ್ 5 to 10 minutes. ಮೊದಲನೇ ಟಿಪ್ ಇದು. ಯಾವ ಬೇಸಿಕ್ ನಿಮಗೆ ಫ್ಯಾನ್ಸಿ ಟಿಪ್ಸ್ ಕೊಡಲ್ಲ, ನಿಮಗೆ ಬೇಸಿಕ್ ಟಿಪ್ ಆ್ಯಂಡ್ ಪ್ರಾಕ್ಟಿಕಲಿ ಪ್ರೂವನ್ ಟಿಪ್. ಓಕೆ, ಮೊದಲನೇದಾಯಿತು. ಎರಡನೇದು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಎರಡನೇದು ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ದ ನಂತರ ಈಗ ಎಕ್ಸಾಮಿನೇಷನ್ ನಿಮಗೆ ಪ್ರತಿಯೊಬ್ಬರಿಗೂ ಕ್ವೆಶ್ಚನ್ ಪೇಪರ್ನ ಕೊಡ್ತಾರೆ. 3 ಗಂಟೆಗಳ ಕಾಲ ಎಕ್ಸಾಮ್ ಇದ್ದರೆ ನಿಮಗೆ 2 ಗಂಟೆ 45 ನಿಮಿಷಗಳ ಕಾಲ ನಿಮಗೆ ಆ ಕ್ವೆಶ್ಚನ್ ಪೇಪರ್ನ ಆನ್ಸರ್ ಮಾಡೋದು ಕೊಟ್ಟರೆ 15 ನಿಮಿಷಗಳ ಕಾಲ ಅಂದರೆ ಸ್ಟಾರ್ಟಿಂಗ್ 15 minutes ನಿಮಗೆ ಕೊಡುವಂಥದ್ದು ಏನಕ್ಕೆ, ಕ್ವೆಶ್ಚನ್ ಪೇಪರ್ನ ನೀಟಾಗಿ ನೋಡಿ ಅನಲೈಸ್ ಮಾಡಿ ಕ್ವೆಶ್ಚನ್ಸ್ಗಳನ್ನು. ಅರ್ಜೆಂಟ್ ಅಲ್ಲಲ್ಲ. ಈಗ ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತ ಇರ್ಬೋದು ನಾನಾ ರೀತಿಯ ಸಬ್ಜೆಕ್ಟ್ಸ್ಗಳಲ್ಲಿ. ಸೊ ಆ ಪ್ರಶ್ನೆಗಳು ಯಾವ ರೀತಿಯ ಡಿಫಿಕಲ್ಟಿಯಲ್ಲಿದೆ, ಈಗ ಆನ್ಸರ್ ಎನಿ 2, ಆನ್ಸರ್ ಎನಿ 3 ಅಂತ ಇರ್ತವೆ. ಸೊ ನೀವು ಯಾವ ಪ್ರಶ್ನೆಗಳನ್ನು ನೀವು ಚೂಸ್ ಮಾಡಿ ಬರೀಬಹುದು, ಯಾವ ಪ್ರಶ್ನೆಗಳು ನಿಮಗೆ ಕಾನ್ಫಿಡೆಂಟ್ ಆಗಿದ್ದಾವೆ, ಆ್ಯಂಡ್ ನೀವು ಓದಿರುವಂತಹ ಕಾನ್ಫಿಡೆಂಟ್ ಆಗಿರುವಂತಹ ಚಾಪ್ಟರ್ಸ್ಗಳು ಯಾವುದು. ಸೊ ನೀವು ಓದಿರುವಂತಹ ಸಬ್ಜೆಕ್ಟಲ್ಲಿ ನೀವು ಓದಿರುವಂತಹ ಚಾಪ್ಟರ್ಸ್ಗಳು ಯಾವುದು ಈಸಿಯಾಗಿದ್ದು ಆ್ಯಂಡ್ ಯಾವುದು ನಿಮಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಅನ್ನೋದನ್ನು ಫಸ್ಟು ಐಡೆಂಟಿಫೈ ಮಾಡಿ. ಅನಲೈಸ್ ಇಸ್ ನಥಿಂಗ್ ಬಟ್ ಐಡೆಂಟಿಫೈ ಮಾಡಿ. ಫೈಂಡ್ ಯುವರ್ ಸ್ಟ್ರಾಂಗ್ ಏರಿಯಾಸ್. ಓಕೆ, ಆ್ಯಂಡ್ ಡಿಫಿಕಲ್ಟ್ ಪ್ರಶ್ನೆಗಳು ಯಾವ್ದು ಅಂತ ಹೇಳಿ ಅದನ್ನು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಡೋಂಟ್ ರೈಟ್ ಎನಿಥಿಂಗ್ ಆನ್ ದ ಕ್ವೆಶ್ಚನ್ ಪೇಪರ್, ಬಿಕಾಸ್ ನೀವು ಕ್ವೆಶ್ಚನ್ ಪೇಪರ್ ಮೇಲೆ ಏನಾದರೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರ ಅಂತಂದರೆ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಮಾಲ್ ಪ್ರಾಕ್ಟಿಸ್. ಒಂದು ವಾಟ್ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗ್ತಾ ಹೋಗ್ತವೆ ಅಂತಂದರೆ ನಿಮಗೆ ಅನ್ಫಾರ್ಚುನೇಟ್ ಥಿಂಗ್ಸ್ ಆಗ್ಬೋದು. ಅಂತಂದರೆ ನಿಮಗೆ ಯಾರಾದರೂ ಬಂದುಬಿಟ್ಟು ಸ್ಕ್ವಾಡ್ ಬಂದುಬಿಟ್ಟು ಏನು ಬರ್ದಿದೆಯಾ ಅಂತ ಹೇಳಿ ಚೆಕ್ ಮಾಡಿ ನಿಮಗೆ ಎಬ್ಬರಿಸಿ ನಿಮಗೆ ಚೀಟಿ ಏನಾದ್ರು ಇಟ್ಕೊಂಡಿದೆಯಾ ಅಂತೆಲ್ಲ ಚೆಕ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ನೀವು ಕ್ವೆಶ್ಚನ್ ಪೇಪರ್ ಕೊಟ್ಟಾಗ ಅನಲೈಸ್ ಮಾಡಿ, ಮನಸ್ಸಲ್ಲಿ ಅನಲೈಸ್ ಮಾಡ್ಕೊಳ್ಳಿ ದಟ್ ಈ ಪ್ರಶ್ನೆಗಳು ನನಗೆ ಈಸಿ ಅನ್ನಿಸ್ತಿದೆ, ಈ ಪ್ರಶ್ನೆ ನಾನು ತುಂಬ ಬೇಗ ಮುಗಿಸ್ಬೋದು ಅನ್ನೋದನ್ನು ಫಸ್ಟು ಅನಲೈಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಅನಲೈಸ್ ಮಾಡಾದಮೇಲೆ ಎರಡನೇ ಟಿಪ್ ವಾಸ್ ಅನಲೈಸ್, ಮೊದಲನೇ ಟಿಪ್ ವಾಸ್ ಮೆಡಿಟೇಟ್.
ಎರಡನೇ ಟಿಪ್ಪು ಅನಲೈಸ್ ದ ಕ್ವೆಶನ್ ಪೇಪರ್. ಮೂರನೇ ಟಿಪ್ ಏನಪ್ಪ ಅಂತಂದರೆ ಇಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಅಂತಂದರೆ ನಾನು ಈಗಷ್ಟೇ ಹೇಳಿದೆ ದಟ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತ ಇರ್ತವೆ ಅಂತ ಹೇಳಿ. ಸೊ ಈಸಿಯೆಸ್ಟ್ ಇರುವಂತಹ ಪ್ರಶ್ನೆಗಳನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ಫಸ್ಟ್ ಸಾಲ್ವ್ ಮಾಡ್ಕೊಳ್ತಾ ಬರಬೇಕು ಆ್ಯಂಡ್ ಅದಕ್ಕೆ ಆದಷ್ಟು ಕಡಿಮೆ ಸಮಯದಲ್ಲಿ ಅದನ್ನು ಮುಗಿಸೋಕ್ಕೆ ಟ್ರೈ ಮಾಡಿ. ಈಗ ಒಂದು ಪ್ರಶ್ನೆ ನಿಮಗೆ ಗೊತ್ತಿದೆ ಅಂತಂದರೆ ಡೋಂಟ್ ಸ್ಪೆಂಡ್ ಟೂ ಮಚ್ ಟೈಮ್ ಆನ್ ಇಟ್. ಕೆಲವೊಂದು ಮಕ್ಕಳೆಲ್ಲ ನಮಗೆ ಸಾಕಷ್ಟು ಜನ ಮಕ್ಕಳು ಏನು ಮಾಡ್ತಾರೆ, ದೇ ಓವರ್ ಸ್ಪೆಂಡ್ ದ ಟೈಮ್. ಗೊತ್ತಿದೆ ಅಂತ ಹೇಳಿ ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಯೋಗರಾಜ್ ಭಟ್ರಿಗೆ, ವಿ ಹರಿಕೃಷ್ಣ ಅವರಿಗೆ, ಜಯಂತ್ ಕಾಯ್ಕಿಣಿ ಅವರಿಗೆ ಕಾಂಪಿಟೇಷನ್ ಬರೆಯೋಂಗೆ ಬರಿತಾ ಹೋಗ್ತಾರೆ. ಬಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ಆ ಪ್ರಶ್ನೆಗೆ ಸೂಕ್ತವಾದ ಉತ್ತರ, ಸೂಕ್ತವಾದ ಮಾರ್ಕ್ಸ್ಗಳಿಗೆ ಸೂಕ್ತವಾದ ಉತ್ತರ, ಇಷ್ಟೇ ಪ್ರಮಾಣದ ಉತ್ತರ ಮಾತ್ರ ಬರೀಬೇಕಾಗುತ್ತೆ. ಸೊ ನೀವೇನು ಮಾಡಬೇಕಂತಂದರೆ ಯಾವುದಾದ್ರೂ ಪಾರ್ಟ್ನ ಚೂಸ್ ಮಾಡ್ತೀರಾ. ಲೆಟ್ಸ್ ಎ ಪಾರ್ಟ್ ಎ ಅಂತಂದರೆ ಇಷ್ಟು ನಿಮಿಷಗಳ ಕಾಲದಲ್ಲೇ ಮುಗಿಸ್ತೀನಿ, ಪಾರ್ಟ್ ಬಿ ಇಷ್ಟು ನಿಮಿಷಗಳ ಕಾಲದಲ್ಲೇ ಮುಗಿಸ್ತೀನಿ ಅನ್ನೋದನ್ನು ನೀವು ಫಸ್ಟು ಮನದಟ್ಟು ಮಾಡ್ಕೋಬೇಕು. ಹಾಗೆ ಇಷ್ಟು ಗಂಟೆಗಳಲ್ಲೇ ಮುಗಿಸ್ಬೇಕು ಅದನ್ನು. ಅರ್ಥ ಆಗ್ತಿದೆಯಲ್ವಾ? ಅದಾದ ನಂತರ ಅಂತಂದರೆ ನೋಡಿ ಮಕ್ಕಳಲ್ಲಿ ಈಸಿ ಕ್ವೆಶನ್ಸ್ಗಳಿಗೆ ಕಡಿಮೆ ಸ್ಪೆಂಡ್ ಮಾಡಿ. ಡಿಫಿಕಲ್ಟ್ ಪ್ರಶ್ನೆಗಳು ಅಥವಾ ಟ್ರಿಕ್ಕಿ ಕ್ವೆಶನ್ಗಳು ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ನೀಟಾಗಿ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿಲ್ಲ, ಟೈಮ್ ಬ್ಲಾಕ್ಸನ್ನು ಕ್ರಿಯೇಟ್ ಮಾಡಲಿಲ್ಲ ಪ್ರತಿಯೊಂದು ಪಾರ್ಟಿಗೆ ಅಂತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅಗೇನ್ ಆಲ್ರೆಡಿ ಸ್ಟ್ರೆಸ್ಸಲ್ಲಿ ಉಟ್ಕೊಂಡ್ಬಿಟ್ಟಿರ್ತೀರ, ಮತ್ತಷ್ಟು ಸ್ಟ್ರೆಸ್ ಆಗುತ್ತೆ, ಆನ್ಸರ್ಸ್ಗಳು ನೆನಪಾಗಲ್ಲ, ಏನೇನೋ ಬರೆದು ಬಿಡ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗಳನ್ನು ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವೆಲ್ಲ ಆಗ್ಕೊಡ್ತು. ಓಕೆ, ನಾವು ಈಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಿಟ್ರಿ, ಇಷ್ಟಿಷ್ಟು ಬ್ಲಾಕ್ಸ್ಗಳನ್ನು ಕೊಟ್ಕೊಂಡು ಈ ಪ್ರಶ್ನೆಗಳು ಅಂತ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಸ್ಮಾಲ್ ವಿನ್ಸ್ ಅಂತಂದರೆ ಇಷ್ಟೊತ್ತು ನೀವೇನು ಮಾಡಿದ್ರಿ, ಮೆಡಿಟೇಟ್ ಮಾಡಿದ್ರಿ, ಕ್ವೆಶನ್ ಪೇಪರ್ನ ಕೊಟ್ಟರು, ಅನಲೈಸ್ ಮಾಡಿದ್ರಿ ಕ್ವೆಶನ್ ಪೇಪರ್ನ, ತಿರ್ಗಾ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೀವಲ್ಲಿ ಟೈಮ್ ಬ್ಲಾಕ್ಸ್ಗಳನ್ನ ಫಿಕ್ಸ್ ಮಾಡಿದ್ರಿ, ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾವು ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಪ್ರಶ್ನೆಗಳಿಗೂ ನಿಮಗೆ ಸಕ್ಸಸ್ಫುಲ್ಲಾಗಿ ಅಂದ್ರೆ ಕಾನ್ಫಿಡೆಂಟಾಗಿ ಬರೆದಿದ್ದ ನಂತರ ನೀವೇನು ಮಾಡಬೇಕಾಗುತ್ತೆ, ನಿಮಗೆ ನೀವೇ ಒಂದು ಸೆಲ್ಫ್ ಟಾಕ್ ಮಾಡ್ಕೋಬೇಕಾಗತ್ತೆ, ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ, ಶಬಾಷ್ ಅನ್ಕೋಬೇಕು. ನಿಮಗೆ ನೀವು ಏನು ಅನ್ಕೋಬೇಕು, ಶಬಾಷ್ ಅಂತ ಹೇಳಿ. ಯಾಕೆ ಅಂತಂದರೆ ಯಾವಾಗ ನೀವು ಒಂದು ಸರಿಯಾದ ಉತ್ತರನ ಬರೀತೀರಾ, ನಿಮಗೆ ಖುಷಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಡೋಪಮೈನ್ ಹಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ಮನಸ್ಸಲ್ಲೇ, ಆಚೆ ಅಲ್ಲ ಎಸ್ ಅನ್ನೋದಲ್ಲ, ಮನಸ್ಸಲ್ಲೇ ನೀವೇನು ಮಾಡಬೇಕಾಗುತ್ತೆ, ಶಬಾಷ್ ಪ್ರಜ್ವಲ್, ಎಸ್ ಯು ಕ್ಯಾನ್ ಡೂ ಇಟ್, ಎಸ್ ನೀ ಎಕ್ಸಾಮ್ನ ಚೆನ್ನಾಗಿ ಎಕ್ಸೆಲ್ ಮಾಡ್ತೀಯ ಅನ್ನೋದ್ರೆ ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆಗಳಿಗೂ ಆವಾಗ ನಿಮಗೆ ಇನ್ನೂ ಹೆಚ್ಚು ಉತ್ಸಾಹ ಉಟ್ಕೊಳ್ಳುತ್ತೆ ಟು ಆನ್ಸರ್ ಬೆಟರ್ ಫಾರ್ ಫರ್ದರ್ ಕ್ವೆಶನ್ಸ್. ಅರ್ಥ ಆಗ್ತಿದೆಯಲ್ವಾ? ಸೊ ಪ್ರತಿಯೊಂದು ಪ್ರಶ್ನೆಗಳು ನೀವು ಬರೆದಾಗ ಟ್ರೈ ಟು ಮೋಟಿವೇಟ್ ಯುವರ್ ಸೆಲ್ಫ್. ಕಮ್ ಆನ್ ಪ್ರಜ್ವಲ್, ಇದೇನು ಕಷ್ಟವಾದ ಪ್ರಶ್ನೆ ಅಲ್ಲ, ನೀವು ಇದನ್ನು ಸಾಕಷ್ಟು ಪ್ರಶ್ನೆಗಳು ಮಾಡಿದ್ದೀರಾ ಈ ಥರದ್ದು, ಸೊ ಕಮ್ ಆನ್ ಅಂತ ಹೇಳಿ ನೀವು ಸೆಲ್ಫ್ ಟಾಕ್ ಅಥವಾ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾವು ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮ್ ಎಲ್ಲ ಬರೀತೀರಾ, ಎಲ್ಲ ಪ್ರಶ್ನೆಗಳನ್ನು ವಿವಿಧ ಟೈಮ್ ಬ್ಲಾಕ್ಸ್ಗಳಲ್ಲಿ ನೀವು ಮುಗಿಸ್ತೀರಾ ಅಂತ ತಿಳ್ಕೊಳ್ಳಿ. ಕೊನೆಯದಾಗಿ ಮಾಡಬೇಕಾದಂಥ ವಿಷಯ ಏನಪ್ಪ ಅಂತಂದರೆ ಇಟ್ ಈಸ್ ರೀಚೆಕ್ ದ ಪೇಪರ್. ಕೊಟ್ಟಿರುವಂತಹ 2 ಗಂಟೆಗಳ ಕಾಲ ಏನು ಬರೀತಿರಲ್ಲ ನೀವು 2 hours 45 minutesಲ್ಲಿ, ಆದಷ್ಟು 2 hours 45 minutes ಬರೀ ಬರೆಯೋದಕ್ಕೆ ಅಂತ ಇಟ್ಕೋಬೇಡಿ. ಇನ್ಸ್ಟೆಡ್ 2 hours 30 minutes ಅಷ್ಟರಲ್ಲಿ ಬರೆದು ಇಲ್ಲ 15 minutes ಟೈಮ್ನ ನೀವು ಚೆಕ್ ಮಾಡೋದಕ್ಕೆ ನೀವು ಇಟ್ಕೊಳ್ಳಿ. ಅಂತಂದರೆ ರಿವ್ಯೂ ದ ಪೇಪರ್, ರಿವ್ಯೂ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ನೀವು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೀವು ಉತ್ತರಗಳೇನು ಕೊಟ್ಟಿರ್ತೀರಲ್ಲ, ಸೊ ಟ್ರೈ ಟು ರಿವ್ಯೂ ದ ಪೇಪರ್. ಓಕೆ, ಸೊ ನೀವು ಯಾವಾಗ ರಿವ್ಯೂ ಮಾಡ್ತೀರ ಪೇಪರ್ಗಳನ್ನು ನಿಮಗೆ ಪ್ರಾಪರಾಗಿ ಅರ್ಥ ಆಗುತ್ತೆ, ಎಸ್ ನಾನು ಬರೆದಿರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇದೆ ಅಂತ ಹೇಳಿ. ಅಕಸ್ಮಾತ್ ಯಾವುದೇ ರೀತಿಯ ಮೈನರ್ ಮಿಸ್ಟೇಕ್ ಇದ್ರೂ ಸಹ ನೀವೇನು ಮಾಡಬೇಕಾಗುತ್ತೆ, ರೈಟ್ ದೇರ್ ಕಾಟ್ ಮಾಡ್ದಲೇ ನೀವಲ್ಲಿ ಫಿಲ್ ಮಾಡಬೇಕಾಗುತ್ತೆ ಆನ್ಸರ್ಸ್ಗಳನ್ನು. ತಿಳಿತಾ? ಸೊ ಕೊನೆಯದಾಗಿ ಮಾಡಬೇಕಾದಂಥ ವಿಷಯ ಏನಪ್ಪ ಅಂತಂದರೆ ಇಟ್ ಈಸ್ ರೀಚೆಕ್. ಇಷ್ಟೊತ್ತು ನೀವು ಮಾಡಿದಂತಹ ಎಲ್ಲ ಕೆಲಸಗಳನ್ನು ಪ್ರಾಪರಾಗಿ ಮಾಡಿ ನೀವು ಫೈನಲ್ ಆಗಿ ರೀಚೆಕ್ ಮಾಡಿದ್ರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಖಂಡಿತವಾಗಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಓಕೆನಾ ಮಕ್ಕಳ? ಸೊ ಮಕ್ಕಳ, ಈಗ ಕೊನೆಯದಾಗಿ ನೀವು ಏನು ಮಾಡಬೇಕಂತಂದರೆ ಯು ವಿಲ್ ಹ್ಯಾವ್ ಟು ರೀಚೆಕ್ ದ ಪೇಪರ್. ನೀವು ಇಷ್ಟೊತ್ತು ನೀವೇನು ಮಾಡಿದ್ರಿ, ಕ್ವೆಶನ್ ಪೇಪರ್ನ ನೀಟಾಗಿ ಅನಲೈಸ್ ಮಾಡಿದ್ರಿ,
ಟೈಮ್ ಬ್ಲಾಕ್ಸ್ಗಳನ್ನು ಫಿಕ್ಸ್ ಮಾಡ್ಕೊಂಡ್ರಿ, ಯಾವ್ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ನಾವು ಉತ್ತರ ಬರೀಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ಏನು ಮಾಡ್ಕೊಂಡ್ರಿ, ನೀವು ಬರೆದಿದಂತಹ ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ ನೀವು ಶಬಾಷ್ ಅಂತ ಹೇಳಿ ನಿಮಗೆ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡ್ರಿ. ಕೊನೆಯದಾಗಿ ನೀವು ಮಾಡಬೇಕಾದಂಥದ್ದು ರೀಚೆಕ್ ದ ಪೇಪರ್. ಸಿ, ನಿಮಗೆ ಕೊಟ್ಟಿರ್ತಕ್ಕಂತಹ ಟೈಮ್ ಎಷ್ಟು? 2 hours 45 minutes. ಸೊ ನೀವು 2 hours 45 minutes ಬರೆಯೋದಕ್ಕೆ ಇಟ್ಕೋಕೂಡ್ದು. 2 hours 30 minutes ಮ್ಯಾಕ್ಸ್ 2 hours 35 minutesವರೆಗೂ ನೀವು ಬರಿಬೇಕಾಗತ್ತೆ. ಹಾಗೆ ರಿಮೈನಿಂಗ್ 10 ನಿಮಿಷ ಸಹ ನೀವು ಒಂದು ಗ್ಯಾಪ್ ಇಟ್ಕೋಬೇಕಾಗತ್ತೆ. ಸೊ ಮಕ್ಕಳೇ, ಈಗ ನೀವು ಕೊನೆಯದಾಗಿ ಮಾಡಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದರೆ ಅದೇ ರೀಚೆಕ್ ದ ಪೇಪರ್. ಸಿ, ಇಷ್ಟೊತ್ತು ನೀವು ತುಂಬ ಮೋಟಿವೇಟೆಡ್ ಆಗಿ ಎಲ್ಲ ಒಂದು ಆನ್ಸರ್ಸ್ನ ಬರೆದಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನೆಲ್ಲ ಕೊಟ್ಕೊಂಡ್ಬಂದ್ರಿ. ಕೊನೆಯದಾಗಿ ನೀವೇನು ಮಾಡಬೇಕು, ನಾನು ಬರೆದಿರೋಂತಹ ಆನ್ಸರ್ಸ್ಗಳಲ್ಲಿ ಯಾವುದಾದ್ರೂ ತಪ್ಪುಗಳಿದೆಯವ ಅಥವಾ ಯಾವುದಾದ್ರೂ ಒಂದು ಪಾಯಿಂಟನ್ನು ಮಿಸ್ ಮಾಡಿದ್ದೀನ ಅಂತ ಹೇಳಿ ನೀಟಾಗಿ ರಿವ್ಯೂ ಮಾಡಬೇಕು. ರಿವ್ಯೂ ಮಾಡೋದು ಅಂತ ಹೇಳ್ತೀವಲ್ಲ, ದ ಸೇಮ್ ಥಿಂಗ್. ಸೊ ಕ್ವೆಶ್ಚನ್ ಪೇಪರ್ನ ತೊಗೋತೀರಾ, ಆನ್ಸರ್ ಸ್ಕ್ರಿಪ್ಟ್ನ ಈ ಕಡೆ ಇಟ್ಕೋತೀರಾ, ಪ್ರತಿಯೊಂದು ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಇದೆಯಾ ಅಂತ ಹೇಳಿ ಪ್ರತಿಯೊಂದು ಪ್ರಶ್ನೆ ನೀವು ಬರೆದಿರೋದನ್ನೆಲ್ಲ ರಿವ್ಯೂ ಮಾಡ್ಕೊಳ್ತಾ ಬರಬೇಕು. ಕೊನೆಯದಾಗಿ ಟೈಮ್ ಮಿಕ್ಕಿದ್ದಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ನ ಅಟೆಂಡ್ ಮಾಡೋಕ್ಕೆ ಟೈಮ್ ಮಿಕ್ಕಿದ್ದಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ ಅಂತ ಮೆನ್ಷನ್ ಮಾಡಿ ಅಟೆಂಡ್ ಮಾಡಿ. ಓಕೆನಾ? ದ ಕ್ವೆಶನ್ ಪೇಪರ್ ಹೆಂಗಿರುತ್ತೆ ಅನ್ನೋದು, ಕ್ವೆಶನ್ ಪೇಪರ್ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮ ಆನ್ಸರ್ ಸ್ಕ್ರಿಪ್ಟು ಸಹ ಅಷ್ಟೇ ಬ್ಯೂಟಿಫುಲ್ ಆಗಿರಬೇಕು ಆ್ಯಂಡ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿರಬೇಕು. ಅಂತಂದರೆ ಯಾರಾದರೂ ಕರೆಕ್ಷನ್ ಮಾಡ್ತೀರಾ ಅಥವಾ ಇವ್ಯಾಲ್ಯೂಟರ್ ಕರೆಕ್ಷನ್ ಮಾಡ್ತೀರಾ ಅಂತಂದರೆ ಆನ್ಸರ್ ಪೇಪರ್ ನೋಡಿದ ಕೂಡಲೇ ಅವರಿಗೆ ಅರ್ಥ ಆಗಬೇಕು, ಎಸ್, ಈ ಒಂದು ಮಗುಗೆ ಎಲ್ಲ ಆನ್ಸರ್ಸ್ಗಳು ಗೊತ್ತಿದ್ದಾವೆ, ಸೊ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಕರೆಕ್ಟ್ ಅಂತ ಹೇಳಿ. ನೀವು ಯಾವಾಗ ಗಿಜಿ ಬಿಜಿ ಅಂಥೇಳಿ 10ನೇ ಪ್ರಶ್ನೆನ ಫಸ್ಟ್ ಬರೆದು 1ನೇ ಪ್ರಶ್ನೆನ ಕೊನೆಗೆ ಬರಿತೀರೋ ಆವಾಗಲೇ ಎವ್ಯಾಲ್ಯೂಟರ್ಗೆ ಇರಿಟೇಟ್ ಆಗುವಂಥದ್ದು ಆ್ಯಂಡ್ ಅಲ್ಲೇ ನಿಮಗೆ ಕಡಿಮೆ ಪ್ರಮಾಣದ ಅಂಕಗಳು ಬರುವಂಥದ್ದು. ಸೊ ಇಷ್ಟೊತ್ತು ನಾನು ಹೇಳಿದಿಷ್ಟೇನೆ. ಸೊ ನೀವೆಷ್ಟು ಕಾಮಾಗಿರ್ತೀರೋ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ದ ಎಕ್ಸಾಮಿನೇಷನ್ ಟಿಲ್ ದ ಎಂಡ್ ಆಫ್ ದ ಎಕ್ಸಾಮಿನೇಷನ್, ನಿಮಗೆ ಸಕ್ಸಸ್ಫುಲ್ ಆಗೋವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ವೆನ್ ಕಂಪೇರ್ಡ್ ಟು ಅದರ್ಸ್. ಓಕೆನಾ ಮಕ್ಕಳೇ? ಸೊ ಇಷ್ಟೊತ್ತು ನಿಮಗೆ ಹೇಳಿದ್ದು 5 ಟಿಪ್ಸ್ಗಳು ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಮೊದಲನೇದು, ಮೆಡಿಟೇಟ್ ಮಾಡಿ ಫಾರ್ 5 to 10 minutes ಬಿಫೋರ್ ದ ಎಕ್ಸಾಮ್ ಸ್ಟಾರ್ಟ್ಸ್. ಎರಡನೇದಾಗಿ, ಕ್ವೆಶನ್ ಪೇಪರ್ ಕೊಟ್ಟಿದ ನಂತರ ಅನಲೈಸ್ ಮಾಡಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ, ಯಾವ ರೀತಿ ಈಸಿ ಪ್ರಶ್ನೆಗಳು ಬಂದಿದ್ದಾವೆ, ಯಾವ ರೀತಿ ಕಷ್ಟವಾದ ಪ್ರಶ್ನೆಗಳು ಬಂದಿದ್ದಾವೆ ಅಂತ ಹೇಳಿ. ಮೂರನೇದು, ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡಬೇಕು, ನಾನು ಟೈಮ್ ಬ್ಲಾಕ್ಸ್ಗಳನ್ನು ಹೇಗೆ ಫಿಕ್ಸ್ ಮಾಡ್ಕೋಬೇಕು ಫಾರ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಸೋ ಆನ್. ನಾಲ್ಕನೇದು, ಸೆಲ್ಫ್ ಮೋಟಿವೇಟ್ ಯಾವ ರೀತಿ ನಾನು ಮಾಡ್ಕೋಬೇಕು. ಕೊನೆಯದಾಗಿರುವಂಥದ್ದು 5ನೇ ಪಾಯಿಂಟ್, ರೀಚೆಕಿಂಗ್ ದ ಪೇಪರ್. ಸೊ ಇಷ್ಟು 5 ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನೀವು ಎಕ್ಸಾಮಿನೇಷನ್ ಹಾಲಿಂದ ಹೊರಬೇ ಇರಬೇಕಾದ್ರೆ ತುಂಬ ಹ್ಯಾಪಿಯಾಗಿ ಹೊರಬರ್ತೀರಾ. ಹಾಗೆ ನಿಮ್ಮ ಪೇರೆಂಟ್ಸ್ ಮುಖದಲ್ಲೂ ಹ್ಯಾಪಿ ಫೇಸಸ್ ಇರ್ತವೆ ಆ್ಯಂಡ್ ನೆಕ್ಸ್ಟ್ ಬರ್ತಿರುವಂಥ ಸಬ್ಜೆಕ್ಟ್ಸ್ಗಳಿಗೆ ಅದೇ ಒಂದು ಜೋಶಿಂದ ಅದೇ ಒಂದು ಡೋಪಮೈನ್ ಹಿಟ್ಟನ್ನು ತಗೊಂಡು ನೀವು ಸಕ್ಸಸ್ಫುಲ್ಲಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆನಾ ಮಕ್ಕಳೇ? ಸೊ ಇಷ್ಟೊತ್ತು ನಿಮಗೆ ಹೇಳಿರುವಂಥ ಪಾಯಿಂಟ್ಸ್ಗಳನ್ನ ದಯವಿಟ್ಟು ನೀವು ಫಾಲೋ ಮಾಡಿ. ಇವೆಲ್ಲ ತುಂಬ ಪ್ರಾಕ್ಟಿಕಲಿ ಪ್ರೂವನ್ ಹಾಗೂ ತುಂಬ ಸಿಂಪ್ಲೆಸ್ಟ್ ಟ್ರಿಕ್ಸ್ಗಳು. ಓಕೆನಾ ಮಕ್ಕಳೇ? ಸೊ ಇಷ್ಟೊತ್ತು ಹೇಳಿದ ನಿಮಗೆ ಟಿಪ್ಸ್ ಆಗಿತ್ತು. ಸೊ ಕೊನೆಯದಾಗಿ ನಾನು ಹೇಳ್ತಿರುವಂಥದ್ದು, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಮಕ್ಕಳ. ನಾವು ಪರೀಕ್ಷೆ ಕಡೆಯಿಂದ ನಮಗೆ ಇರುವಂತಹ ಒಂದೇ ಆಶಯ ಏನಪ್ಪ ಅಂತಂದರೆ, ನಮ್ಮೆಲ್ಲ ಮಕ್ಕಳು ಅಷ್ಟು ಮಕ್ಕಳು ನಮ್ಮ ಕರ್ನಾಟಕದಲ್ಲಿರುವಂಥ ಅಷ್ಟು ಮಕ್ಕಳುಗಳು ತುಂಬ ಖುಷಿಯಿಂದ ಹೊರಬರಬೇಕಾಗುತ್ತೆ ಎಕ್ಸಾಮಿನೇಷನ್ ಹಾಲಿಂದ, ತುಂಬ ಬೇಜಾರಿಂದ ಅಂತಲ್ಲ. ಬಿಕಾಸ್ ವಿ ವಾಂಟ್ ಯು ಗೈಸ್ ಟು ವಿನ್. ನಾವು ಪ್ರತಿ ಬಾರಿ ಒಂದು ಮಾತನ್ನು ಹೇಳ್ತೀವಿ, ನಿಮ್ಮ ಸಾಧನೆ ನಮ್ಮ ಗೆಲುವು. ಸೊ ಇದೇ ರೀತಿ ಮತ್ತಷ್ಟು ವೀಡಿಯೋಗಳೊಟ್ಟಿಗೆ ನಿಮ್ಮೊಟ್ಟಿಗೆ ಸಿಗ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.